ಗೊತ್ತಿದೆ. ಎಲ್ಲ ಶಾಸಕರು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಕಾಲಿಂಗ್ ಅಟೆನ್ಷನ್ ಅದ್ರ ನಂತರ ಕಾಲಿಂಗ್ ಅಟೆನ್ಷನ್. ಸ್ವತಂತ್ರ ಬಂದ ಮೇಲೆ ಕರ್ನಾಟಕ, ಮೈಸೂರು ರಾಜ್ಯ ಒಂದು ಕಡೆಗೆ, ಬೆಳಗಾಂ ಒಂದು ಕಡೆಗೆ, ಬಳ್ಳಾರಿ ಒಂದು ಕಡೆಗೆ, ಅನೇಕ ಇಡೀ ರಾಜ್ಯ ಇವತ್ತೇನು ಕನ್ನಡ ಮಾತಾಡೋಂಥ ಜನಗಳು ಒಕ್ಕಟ್ಟಾಗಿದ್ದಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತೇನು ಆಲೂರು ನಾರಾಯಣ ವೆಂಕಟರಾಯರು ಇವತ್ತೇನು ಕರ್ನಾಟಕದ ಪಿತಾಮಹ ಅಂತಂದು ಏನು ಕರಿತೀವಿ, ಅವರು ಇಡೀ ರಾಜ್ಯ ಒಗ್ಗೂಡಿಸ್ಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು. ಆ ಪ್ರಯತ್ನ ನಿಜವಾಗ್ಲೂ ನಮ್ಮ ಉತ್ತರ ಕರ್ನಾಟಕ ಏನು ಜನಗಳು ಹೇಳಂಗೆ ಒಳ್ಳೇದಾಗಲಿಲ್ಲ ಅಂತ ನಾವು ಭಾವಿಸ್ತೀವಿ. ಹಂಗಾಗಿ ಇವತ್ತು ಅನೇಕ ವಿಚಾರಗಳಿದ್ದಾವೆ. ನಾನು ತುಂಗಭದ್ರಾ ವಿಚಾರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮಗೇನು ತುಂಗಭದ್ರಾ ನದಿ ಕೃಷ್ಣ ನದಿಯ ಉಪನದಿ ಆಗಿದ್ದು, ನಮಗೆ ಏನು ಪಶ್ಚಿಮ ಘಟ್ಟದ ವರಹ ಪರ್ವತಗಳ ನಡುವೆ ಏನು ಉಗಮವಾಗಿ ಶಿವಮೊಗ್ಗ ಕೂಡಲಿಯಲ್ಲಿ ಸಂಗಮ ಆಗ್ತಿತ್ತು ಅಧ್ಯಕ್ಷ. ಇವತ್ತೇನು ನಮಗೆ 387 ಕಿಲೋಮೀಟ್ರು ಅದೇನು ನೀರು ಹರಿದು ಬರೋಂಥ ಏನು ನಾವು ನೋಡ್ತಿದ್ವಿ. ಅದೇ ರೀತಿ ಇವತ್ತೇನು ಬಚಾವತ್ ಆಯೋಗದ ಪ್ರಕಾರ 320 TMC, ಬ್ರಿಜೇಶ್ ಕುಮಾರ್ ಆಯೋಗದ ಪ್ರಕಾರ 356 TMC ನೀರು ನಾವಿವತ್ತು ಬಳಸ್ಕೊಳ್ಳಕ್ಕೆ ಅವಕಾಶ ಇದೆ. ಆದರೆ ಇವತ್ತೇನು ತುಂಗಕ್ಕೆ ಬರೋಂಥ ತಾಲೂಕುಗಳು ಶೃಂಗೇರಿ, ಹೊರನಾಡು, ಭದ್ರಾವತಿ, ಶಿವಮೊಗ್ಗ ಇಲ್ಲಿರೋಂಥ ಸಂಪೂರ್ಣ ಚರಂಡಿ ನೀರು ತುಂಗಭದ್ರಕ್ಕೆ ಸೇರ್ತವೆ. ಅದೇ ರೀತಿ ಭದ್ರಾ ನದಿಗೆ ಬರೋಂಥ ಚಿಕ್ಕಮಗಳೂರು, ಕಡೂರು, ಅದೇ ರೀತಿ NR ಪುರ ಇಲ್ಲಿ ಬರೋಂಥ ಸಂಪೂರ್ಣ ಚರಂಡಿ ನೀರು ಏನು ಭದ್ರಕ್ಕೆ ಸೇರ್ತವೆ. ತುಂಗಭದ್ರಾ ಆದಮೇಲೆ ನಮಗೆ ದಾವಣಗೆರೆ, ಹೊನ್ನಳ್ಳಿ, ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ ಬರೋಂಥ ಸಂಪೂರ್ಣ ಗಲೀಜು ನೀರು ಇವತ್ತೇನು ತುಂಗಭದ್ರಕ್ಕೆ ಸೇರ್ತವೆ. ಅನೇಕ ಸಕ್ಕರೆ ಕಾರ್ಖಾನೆಗಳು, ಏನು ಉಕ್ಕಿನ ಕಾರ್ಖಾನೆಗಳು, ಅನೇಕ ಫ್ಯಾಕ್ಟ್ರಿಗಳು ಇವತ್ತೇನು ಹರಿಹರದಲ್ಲಿದೆಯೋ ಆ ಸಂಪೂರ್ಣ ಏನು ರಾಸಾಯನಿಕ ತ್ಯಾಜ್ಯ ಕೂಡ ತುಂಗಭದ್ರದಲ್ಲಿ ಸೇರ್ತವೆ. ಹಿಂಗಾಗಿ ಇದೇ ರೀತಿ ಹಿಂಗೆ ಮುಂದುವರೆದ್ರೆ ನಮಗೆ ತುಂಗಭದ್ರಾ ಇವತ್ತೇನು ಇನ್ನೂರು ಏನು ಬರ್ತೈತಿ ಅದು ಸಂಪೂರ್ಣವಾಗಿ ಹಾಳಾಗಂಥ ಪರಿಸ್ಥಿತಿ ನಾವು ಎದುರಿಸ್ಬೇಕಾಗ್ತೈತಿ. ಹಂಗಾಗಿ ಅಲ್ಲಿ ಬರೋಂಥ ಸಂಪೂರ್ಣ ತಾಲೂಕಿಗೆ ಏನು ನೀರು ಶುದ್ಧೀಕರಣ ಮಾಡಿ ಬಿಟ್ರೆ ತುಂಗಭದ್ರಕ್ಕೆ ಒಳ್ಳೇದಾಗ್ತಿತ್ತು ಅಂತಂದು ಹೇಳ್ತೀವಿ. ಅದೇ ರೀತಿ ಅನೇಕ ನಮ್ಮ BJP JDS MLAಗಳು ಮಾತಾಡಿದ್ರು. ಏನು 33 ಗೇಟ್ಗಳು ಏನು 19ನೇ ಗೇಟು ಟ್ರಸ್ಟ್ ಗೇಟ್ ಕಿತ್ತಿತ್ತು, ಇದೇನು ನಾವು ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾರು, DK ಶಿವಕುಮಾರ್ ಸಾರು ಹೋಗಿ ಕಿತ್ಬಿಟ್ಟಿವಿ ನಮ್ಮ ಲೆವೆಲ್ಗೆ ಜನಗಳಲ್ಲಿ ಮತ್ತು ರೈತರಲ್ಲಿ ಏನು ಒಕ್ಲೇಪ್ಸ್ ಅಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು 73 ವರ್ಷ ಆಯ್ತು ಡ್ಯಾಮ್ ಕಟ್ಟಿ, ನ್ಯಾಚುರಲ್ ಆಗಿ ಕಿತ್ತೋಗೈತಿ. ನಿಮ್ಮ ಸರ್ಕಾರ ಇದ್ದದ್ರು ಕೂಡ ನಾವು ಸಪೋರ್ಟ್ ಮಾಡ್ತಿದ್ವಿ. ಇವತ್ತು ನಮ್ಮ ಸರ್ಕಾರ ಇದೆ, ತಾವೆಲ್ಲ ಸಪೋರ್ಟ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಪ್ರಾಮಾಣಿಕವಾಗಿ 19ನೇ ಗೇಟ್ ಕಿತ್ತಿದಾಗ ನಿಜವಾಗಿ ನಾನು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಹಗಲು ರಾತ್ರಿ 5 ದಿನ ಕಷ್ಟಪಟ್ಟು 5-10 ದಿನ ಕಷ್ಟಪಟ್ಟು ಇವತ್ತೇನು ನಾವು ರೈತರಿಗೆ ನೀರು ಕೊಡೋಂಥ ಕೆಲಸ ಮಾಡಿದ್ವಿ. ಹಾಗಾಗಿ ಈ ಗೇಟ್ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಒಂದು ಬೆಳಗ್ಗೆ ನೀರು ಕಟ್ಟಾಗಿರ್ಬೋದು, ಆದರೆ ಮುಂದೆ ಬರೋಂಥ ದಿನಗಳಲ್ಲಿ ಏನು 33 ಗೇಟು ರೆಡಿ ಮಾಡಿ ಮುಂದಿನ ಏನು ಬೆಳೆಗೆ ಸಂಪೂರ್ಣವಾಗಿ ನೀರು ಕೊಡೋಂಥ ನಂಬಿಕೆ ನನಗೆ ಮೊನ್ನೆ DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಂಬಿಕೆ ಇದೆ. ಹಾಗಾಗಿ ಈ ವಿಚಾರ ಒಂದು ಕಡೆಗೆ ಆದರೆ, ಇನ್ನೊಂದು ವಿಚಾರ ನಮಗೆ ಇವಾಗೇನು ನಾವು 230 TMC ನೀರು ನಮಗೆ ಅಗತ್ಯ ಇದೆ. ಆದರೆ 136 TMC ನೀರು ನಮಗೆ ಏನು ಬಳಕೆಯಲ್ಲಿದೆ. ಅದರಲ್ಲಿ 30 TMC ನೀರು ಇವಾಗ ಆಲೆ ಹೂಳು ತುಂಬಿದೆ. ನಮಗೆ ಕೇವಲ ಇರೋದು 105 TMC ನೀರು ಮಾತ್ರ. ಹೀಗಾಗಿ ನಮಗೆ ಭಾಳಷ್ಟು ಮುಂದಿನ ದಿನಗಳಲ್ಲಿ ಭಾಳಷ್ಟು ತೊಂದರೆ ಆಗೋಂಥ ಸಂಭವ ಇದೆ. ಯಾಕಂದರೆ ನಮಗೆ ಇವತ್ತೇನು ಮೇಲ್ಭಾಗದ ರೈತರ ಹಿತದೃಷ್ಟಿಯಿಂದ ನಮಗೆ ಭದ್ರಾ ಮೇಲ್ದಂಡೆ ಇರಲಿ, ತುಂಗಾ ಮೇಲ್ದಂಡೆ ಇರಲಿ, ಅದೇ ರೀತಿ ಸಿಗಟೂರು ಇರಲಿ, ಅದೇ ರೀತಿ ಹುಲಿಗುಡ್ಡ ಇರಲಿ, ಅನೇಕ ಏನು ಕೆರೆ ತುಂಬಂಥ ಯೋಜನೆಗಳು ಇವಾಗಲೇ ಮೇಲೆ ಪ್ರಾರಂಭವಾಗಿದ್ದಾವೆ ಅಧ್ಯಕ್ಷ. ಇವು ನಮಗೆ 4 ಜಿಲ್ಲೆ ಇವತ್ತೇನು ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ 4 ಜಿಲ್ಲೆಯ ರೈತರಿಗೆ ಹಿಂದಿಂತ ಬರೋಂಥ ನೀರು 200 ನಮಗೆ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನೂ 10-20 ವರ್ಷ 50 ವರ್ಷ ಆದಮೇಲೆ ಆ ಬರೋಂಥದ್ದು ಭಾಳಷ್ಟು ಕಷ್ಟ ಆಗ್ತೈತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಆ ರೈತರು ಕೂಡ ಹಿತದೃಷ್ಟಿ ನಾವು ಕಾಯಲೇಬೇಕಾಗ್ತೈತಿ. ಹಾಗಾಗಿ ನಮಗೆ ಇವತ್ತೇನು ನಮಗೆ ಏನು ಹಿಂದೆ ಇದು ಮಾಡ್ಯಾರ ಅಂದರೆ ಏತ ನೀರಾವರಿ ಮಾಡ್ಯಾರ, ನಮಗೆ ಭಾಳಷ್ಟು ತೊಂದರೆ. ಅಂದರೆ ಆ ರೈತರು ಉಳಿಸಿ ನಮ್ಮನ್ನು ಕೂಡ ಉಳಿಸೋಂಥ ಕೆಲಸ ಮಾಡಬೇಕು. ಹಾಗಾಗಿ ಮೇಲಿರೋಂಥ ರೈತರು ಹಿಂದೆಲ್ಲ ಭತ್ತ ಬೆಳೀತಿದ್ರು ಸನ್ಮಾನ್ಯ ಅಧ್ಯಕ್ಷ. ಭತ್ತ ಬೆಳಿಬೇಕಾದ್ರೆ ಆ ನೀರು ಅಂದರೆ ಭತ್ತ ಅರಿಸನ್ ಮೇಲೆ ನೀರು ಪುನಃ ನದಿಗೆ ಬೀಳ್ತಿತ್ತು.
ಇವಾಗ ಏನಾಯ್ತು ಅಧ್ಯಕ್ಷೆ, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಅಡಿಕೆ ಬೆಳೀತಿದ್ದಾರೆ ರೈತರು. ಅಡಿಕೆ ಬೆಳೆಯಂಥ ರೈತರಿಗೆ ಇವತ್ತೇನು ನಮ್ಮ ನೀರು, ಇವತ್ತೇನು ಮುಂಗಾರು ಬರೋಂಥ ನೀರು ಭಾಳಷ್ಟು ವಿಳಂಬ ಆಗ್ತಿದೆ. ಅದೇ ರೀತಿ ಏನು ನಮಗೆ ಮುಂಗಾರು ಬರೋಂಥ ನೀರು ಭಾಳಷ್ಟು ವಿಳಂಬ ಆಗ್ತಿದೆ. ಹಿಂಗಾರು ನಮಗೆ ಬರೋದು ಸಂಪೂರ್ಣವಾಗಿ ಜೀರೋ ಆಗಿದೆ. ಹಂಗಾಗಿ ಇದನ್ನು ಕೂಡ ನಾವೇನು ಆಲೋಚನೆ ಮಾಡಬೇಕಾಗಿದೆ ಅಧ್ಯಕ್ಷೆ. ಅದಾದಮೇಲೆ ಇವತ್ತೇನು ತುಂಗಭದ್ರಾ ಬೋರ್ಡ್ ವಿಚಾರಕ್ಕೆ ಬಂದರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಬ್ಬರು ಕೂಡ ಸುಮಾರು 4-5 ವರ್ಷ 10 ವರ್ಷ ಒಂದು 5-6 ವರ್ಷದಿಂದ ಅಧ್ಯಕ್ಷರು ಅವರೇ, ಕಾರ್ಯದರ್ಶಿಗಳು ಅವರೇ. ನಮಗೆ ನಮ್ಮ ಕರ್ನಾಟಕ ಅಭ್ಯಂತರ ಅದರ ಯಾವುದೇ ಕೆಲಸಕ್ಕೆ ಪ್ರಯೋಜನ ಇಲ್ಲ, ಯಾವುದೇ ಡಿಸಿಷನ್ ಕೂಡ ತಗೋಕ್ಕಾಗಲ್ಲ. ಹಂಗಾಗಿ ಇವತ್ತು ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದೇ ಫೈನಲ್. ಇವತ್ತು ಸನ್ಮಾನ್ಯ ಅಧ್ಯಕ್ಷೆ, ಇವತ್ತೇನು ನಮಗೆ ಆಗಸ್ಟಿಂದ ಡಿಸೆಂಬರ್ ಒಳಗೆ ಅವ್ರು ನೀರು ತಗೊಂಡ್ರೆ ನಮ್ಗೆ ಯಾವುದೂ ಸಮಸ್ಯೆ ಆಗಲ್ಲ. ಆದರೆ ಅವರು ಡಿಸೆಂಬರ್ ಆದಮೇಲೆ ಫೆಬ್ರವರಿ ಮೇಲೆ ನೀರು ತಗೊಂತಾರೆ. ಸುಮಾರು 4-5 TMC ನೀರು ತಗೊಂತಾರೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ನಮಗೆ ಮುಂಗಾರು ಏನು ಡ್ಯಾಮ್ ತುಂಬಿದಾಗ ನಾವು ಸುಮಾರು 77, 80, 100 TMC ವರೆಗೆ ಒಳಗೆ ಬಿಡ್ತು. ಆ ಟೈಮ್ನಲ್ಲಿ ಅವ್ರು ಇಂಡೆಂಟ್ ಹಾಕಲ್ಲ. ಅವರು ಹಾಕೋದು ಏನು ಬೇಸಿಗೆ ಬೆಳೆಗೆ ನಮ್ಗೆ ಬೇಕಲ್ಲ, ಅವಾಗ 4-5 TMC ನೀರು ಅವ್ರು ತಗೊಂಡ್ರೆ ನಮ್ಮ ಭಾಗದ ರೈತರಿಗೆ ಭಾಳಷ್ಟು ಅನಾನುಕೂಲ ಆಗ್ತೈತಿ. ಇವನ್ನೆಲ್ಲ ನೀಗಿಸ್ಬೇಕಂದ್ರೆ ನಮಗೆ ಇವತ್ತೇನು ನೀಗಿಸ್ಬೇಕಂದ್ರೆ ನಮಗೆ ಸಮಾಂತರ ಜಲಾಶಯ ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತೇನು ಮೇಕೆದಾಟು ಕಾವೇರಿಯಿಂದ ಮೇಕೆದಾಟು ಯೋಜನೆ ಯಾವ ರೀತಿ ಅವಶ್ಯಕತೆ ಇದೆ, ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿ ನವಲಿ ಜಲಾಶಯ ಕೂಡ ಅಷ್ಟೇ ಬೇಡಿಕೆ ಇದೆ. ಯಾಕಂದರೆ 30 TMC ಸಾಮರ್ಥ್ಯ ಇರೋಂಥ ಏನು ನಮಗೆ ಜಲಾಶಯ ಆದರೆ ಆ ಕಡೆ ರಾಯಚೂರು ಮತ್ತು ಕೊಪ್ಪಳ ಭಾಗಕ್ಕೆ ಅನುಕೂಲ ಆಗ್ತೈತಿ. ವಿಜಯನಗರ ಮತ್ತು ಬಳ್ಳಾರಿಗೆ ನಮ್ಮ ನೀರು ಅನುಕೂಲ ಆಗ್ತೈತಿ. ಆ ಸಮಾಂತರ ಜಲಾಶಯ ಮಾಡಿದಲ್ಲಿ ಭಾಳಷ್ಟು ಅನುಕೂಲ ಆಗ್ತೈತಿ. ಅದೇ ರೀತಿ ಇವತ್ತೇನು ಆಲ್ಮಟ್ಟಿ ಜಲಾಶಯದಿಂದ ನಮಗೆ ಸಾಕಷ್ಟು ಫ್ಲಡ್ ಬಂದಾಗ ಅನೇಕ ನೀರು ನಾವು ಹೊರಗಡೆ ಬಿಡ್ತೀವಿ. ಇವತ್ತು ಆಲ್ಮಟ್ಟಿ ಮತ್ತು ತುಂಗಭದ್ರಾ 100 ಕಿಲೋಮೀಟ್ರ್ ಮಾತ್ರ ಡಿಫ್ರೆನ್ಸ್ ಇರೋದು. ಈ 100 ಕಿಲೋಮೀಟ್ರ್ ಒಳಗೆ ನಮಗೆ ನೆಲಗಲವೇ ಅಂದರೆ ಕೆನಲ್ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಆಗ್ತೈತಿ. ಯಾಕಂದರೆ ಇವತ್ತು ತುಂಗಭದ್ರಾ ಕೆಳಮಟ್ಟ 324 ಇರ್ತೈತೆ. ಅದು ಬಡ್ತಿ ಆದಮೇಲೆ 397 ಆಗ್ತೈತೆ. ಅದೇ ರೀತಿ 397 524 ಈ ರೀತಿ ಡಿಫ್ರೆನ್ಸ್ ಆಗ್ತೈತೆ. 25 ಅಡಿ ಮೀಟ್ರು ನಮ್ಮ ತುಂಗಭದ್ರಾ ಕೆಳಮಟ್ಟಿದೆ. ಹಂಗಾಗಿ ನಮಗೆ ನೆಲಗಲವೆ ಮೂಲಕ ಏನು ಆಲ್ಮಟ್ಟಿಯಿಂದ ನೀರು ತಗೊಂಬಂದ್ರೆ ನಮ್ಗೆ ಭಾಳಷ್ಟು ಅನುಕೂಲ ಆಗ್ತೈತೆ ಅಂತಂದು ನಾನು ಭಾವಿಸ್ತೀನಿ. ಯಾಕಂದರೆ ನಮಗೆ ಇವತ್ತೇನು 73 ವರ್ಷ ಆಯ್ತು, ಅನೇಕ ತೂಬುಗಳಿದ್ದಾವೆ. ಅಂದರೆ ಡಿಸ್ಟ್ರಿಬ್ಯೂಟ್ರ್ ಏನು ನಾವು ಮಾಡ್ತೀವಿ, ಆ ತೂಬುಗಳಲ್ಲಿ ಇವತ್ತು ಕೇವಲ 1 ಕ್ಯೂಸೆಕ್ಸ್ 3 ಕ್ಯೂಸೆಕ್ಸ್ 4 ಕ್ಯೂಸೆಕ್ಸ್ ನೀರಿದೆ. ಅಂದರೆ ಕೆಲವೊಂದು ಎಲ್ಲವೂ HLC LLC ಭಾಗದಲ್ಲಿ ಆಂಧ್ರ ಮತ್ತು ಕರ್ನಾಟಕ ಸರ್ಕಾರ ಕುಂತು ಇವತ್ತೇನು 70 ವರ್ಷದ ಹಿಂದೆ ಮಾಡಿದಂಥ ಅಲೋಕೇಶನ್ನು ಇವತ್ತು ಪುನಃ ಇದು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತಿತ್ತು. ಯಾಕಂದರೆ ಹಿಂದೆಲ್ಲ ಸರಿಯಾದ ಟೈಮಿಗೆ ಮಳೆ ಬರ್ತಿತ್ತು, ಯಾವುದು ಕೂಡ ಕೆನಲ್ ನೀರು ಅವಶ್ಯಕತೆ ಇದ್ದಿದ್ದಿಲ್ಲ. ಇವಾಗ ಎಲ್ಲ ರೈತರಿಗೆ ನೀರಿನ ಅವಶ್ಯಕತೆ ಐತಿ. ಯಾಕಂದರೆ ಉದಾಹರಣೆ ನಮಗೆ ಕೂರಿನೂರು ಇರಲಿ, ಗೆಣಿಕ್ಯಾಳು ಇರಲಿ, ಸೋಮಲಾಪುರ, ಇಡೀ D7, 13, 14 ಸಹ ಸಂಪೂರ್ಣವಾಗಿ ನಮಗೆ ಉದಾಹರಣೆಗೆ 100 ಕ್ಯೂಸೆಕ್ಸ್ ಬೇಕಂದರೆ ಅದ್ರ ಇಂಡೆಂಟ್ ಇರೋದು 10 ಕ್ಯೂಸೆಕ್ಸ್. ಹಿಂಗಿದ್ದಲ್ಲಿ ರೈತರು ದಿನಾಲಿ ಜಗಳ ಆಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೇಸ್ ಆಗೋದು, 10 ವರ್ಷ ಇದು ಮಾಡೋದು. ಹಂಗಾಗಿ ಎಲ್ಲವೂ ನಮ್ಮ ಭಾಗ ಅಂತಲ್ಲ, ನೀರಾವರಿ ಪ್ರದೇಶ ಎಲ್ಲೆಲ್ಲಿ ಐತಿ ಅದನ್ನ ಇದು ಮಾಡಿದ್ರೆ ಅನುಕೂಲ ಆಗ್ತೈತೆ ಅಂತಂದು ಹೇಳ್ತೀನಿ. ಅದಾದಮೇಲೆ ಇವತ್ತೇನು ನಮಗೆ ಭಾಳಷ್ಟು ಸರ್ಕಾರಗಳು ಕಾರ್ಯಕ್ರಮಗಳು ಕೊಡ್ತಾರೆ. ಆದರೆ ರೈತರಿಗೋಸ್ಕರ ಏನು ಹೊಲಕ್ಕೊಂದು ಕೆರೆ ಮಂಗ ಏನು 20x20 100x100 20 ಅಡಿ ಆಳ ಒಂದು 3 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಧ್ಯಕ್ಷೆ. ಅಂಥ ಕಾರ್ಯಕ್ರಮಗಳು ಕೊಟ್ಟರೆ ರೈತರು ನಿಲ್ಗಡೆ ಅಂದ್ರೆ ನೀರು ನಿಲ್ಲಿಸಿದ್ರೆ ಕಷ್ಟದ ಟೈಮ್ನಾಗ ಉಪಯೋಗ ಆಗ್ತೈತಿ. ಮಳೆ ನೀರು ಮತ್ತೊಂದು ರೀಬೋರ್ ಆಗ್ಲಿಕ್ಕೆ ಅನುಕೂಲ ಆಗ್ತೈತಿ. ಅದಾದ್ಮೇಲೆ ಲಾಸ್ಟ್ ಅಧ್ಯಕ್ಷೆ, ನಮ್ಮ KMRCಯಲ್ಲಿ ಸುಮಾರು 5,000 ಕೋಟಿ ಏನು ದುಡ್ಡಿದೆ ಅಧ್ಯಕ್ಷೆ. ನಮ್ಮ ಸರ್ಕಾರಕ್ಕೆ ಬಹಳ ಸತಿ ನಾನು ಮನವಿ ಮಾಡೀನಿ. 3 ಜಿಲ್ಲಾಧಿಕಾರಿಗಳು ಬಂದರು ಹೋದ್ರು. ಆ 5,000 ಕೋಟಿ ಕರೆಮಕ್ಕ ಇನ್ನು ಅನೇಕ ಜನ ಆಸ್ಪತ್ರೆ ಬಗ್ಗೆ ಮಾತಾಡ್ತಿದ್ರು. ಇವತ್ತೇನು ಉತ್ತರ ಕರ್ನಾಟಕದಲ್ಲಿ 5,000 ಕೋಟಿ ಇದೆ. ಕಿದ್ವಾಯಿ ಆಸ್ಪತ್ರೆ ಮಾಡೋಕ್ಕೆ ಯಾವುದೇ ತೊಂದರೆ ಇಲ್ಲ ದುಡ್ಡಿಂದು. ಸರ್ಕಾರದ ₹1 ಬೇಕಾಗಿಲ್ಲ. ಬಂದಂಥ DC-ಗಳು ಅದನ್ನ ಇಂಪ್ಲಿಮೆಂಟ್ ಮಾಡೋಂಥ ಶಕ್ತಿ ಇವತ್ತೇನು ಬಳ್ಳಾರಿ ಜಿಲ್ಲೆ DC-ಗಳಿಗಿಲ್ಲ. ನಾನು 100 ಬಾರಿ ಮನವಿ ಮಾಡೀನಿ, ನಮಗೆ ದುಡ್ಡು ಬೇಡ. ಇವತ್ತೇನು ಕಿದ್ವಾಯಿ ಹಾಸ್ಪಿಟ್ಲಿಗೆ ನಾನು ಅಡ್ಮಿಟ್ ಮಾಡಿಸ್ತೀನಿ ಅಧ್ಯಕ್ಷೆ. ಇಲ್ಲೆಲ್ಲಿ ಹೋದಂಥ ಪೇಷಂಟ್ ಕೊನೆ ಉಸಿರು ಅಂದರೆ ಇನ್ನೇನು ಅಲ್ಲಿ ಹೋಗಿ ಸಾಯ್ಬೇಕು ಅಂದರೆ ಸಾವನ್ನಪ್ಪಬೇಕು. ಅಲ್ಲಿ ಹೋದಾಗ ಬೆಡ್ ಸಿಗಲ್ಲ ಅಧ್ಯಕ್ಷೆ. ನಾವು 100 ಜನ ಒಂದು ಮಿನಿಮಮ್ 5-6 ಜನ ಡಾಕ್ಟ್ರಿಗೆ ಮಾತಾಡಿ ಆ ಪೇಷಂಟು
ಹೊರಗೆ ಮಕ್ಕಂತ ನಾವು ಕ್ಯಾನ್ಸರ್ ಇರ್ತೈತಿ, ಚಳಿಗೆ ತಡ್ಕೊಂಬಕ್ಕಾಗಿರಲ್ಲ, ಊಟ ಹೋಗಲ್ಲ, ಏನಾಗಲ್ಲ. ಒಂದು ಸೀಟ್ ಸಿಗಬೇಕಂದ್ರೆ ಸುಮಾರು ನಮಗೆ 5-6 ದಿನ ಅಡ್ವಾನ್ಸ್ ಆಗಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಇವನ್ನೆಲ್ಲ ಮಾಡಿ ಅಲ್ಲಿ ಕಳಿಸ್ರೆ ಅಲ್ಲಿ ಅಡ್ಮಿಟ್ ಆಗಕ್ಕೆ ಸುಮಾರು ಒಂದು 10 ದಿನ ಬೇಕಾಗ್ತಿತ್ತು. ಹಂಗಾಗಿ ದುಡ್ಡು ನಮ್ಮಲ್ಲೇ ಇದೆ, ಗೌರ್ಮೆಂಟ್ ಕೂಡ ಬೇಡ, KMRC DMF ಎಲ್ಲ ಇದೆ, ಜಾಗ ಕೂಡ ರೆಡಿ ಐತಿ. ಏನಂದ್ರೆ ಇಂಪ್ಲಿಮೆಂಟ್ ಮಾಡಂತ ಕೊರತೆ ನಮ್ಮಲ್ಲಿದೆ. ಅದಾದ್ಮೇಲೆ ಅನೇಕ ಫ್ಯಾಕ್ಟ್ರಿಗಳಿದಾವೆ ನಮ್ಮಲ್ಲಿ, ಜಿಂದಾಲು ದೊಡ್ಡ ದೊಡ್ಡ ಕಾರ್ಖಾನೆಗಳಿದಾವೆ. ತಂದೆ ತಾಯಿಗಳು ಕೂಲಿನೋ ನಾಲಿನೋ ಮಾಡಿ ಇವತ್ತು ಡಿಪ್ಲೊಮಾ, ITI, ಇಂಜಿನಿಯರಿಂಗು 100 ಕೋರ್ಸ್ಗಳು ಕೊಡ್ತಾರೆ. ಬಹಳ ಕಷ್ಟಪಟ್ಟು ಇನ್ನೊಬ್ಬರ ಮನೆ ಮುಂದೆ ಹೋಗಿ ಮುಸುರಿ ತಿಕ್ತಾರ. ನನ್ನ ಮಗ ಸಮಾಜದಲ್ಲಿ ಮುಂದೆ ಬರಬೇಕು, ನನ್ನ ಮಗ ಕೂಡ ವಿದ್ಯಾವಂತ ಆಗ್ಬೇಕಂತಂದು ಬಹಳಷ್ಟು ಕಷ್ಟ ಇದ್ರು ಕೂಡ ನಾನು ಏನ್ ಮಾಡ್ತೀನಿ ತಂದೆ ತಾಯಿ ಅಂತಂದು ಮಕ್ಕಳಿಗೆ ತೋರಿಸ್ಲಾರ್ದಂಗ ತಂದೆ ತಾಯಿ ಭಿಕ್ಷಾ ಏನು ಕೂಲಿ ನಾಲಿ ಹೋಗಿ ಓದಿರ್ತಾರೆ. 106 ಫ್ಯಾಕ್ಟ್ರಿಗಳಿದಾವೆ ಅಧ್ಯಕ್ಷ. ಒಬ್ಬರನ್ನ ಕೂಡ ಸರಿಯಾದ ರೀತಿ ನಾವು ಬಳಸ್ಕೊಂಬಕ್ ಆಗ್ತಾ ಇಲ್ಲ, ಒಬ್ರಿಗೆ ಒಳ್ಳೆ ಕೆಲಸ ಕೊಡಕ್ ಆಗ್ತಾ ಇಲ್ಲ. ಯಾರು ಕೂಡ ಒಬ್ರು ಕೂಡ ಬಸವರಾಜ್ ಒಬ್ರು ಕೂಡ ಇಂತ ಇಷ್ಟು ಫ್ಯಾಕ್ಟ್ರಿಗಳಿದಾವೆ ಅವ್ರಿಗೆ ಒಳ್ಳೆ ಕೆಲಸ ಕೊಡ್ರಿ ಅಂತಂದು ಹೇಳಂತ ನಿಟ್ಟಿನಲ್ಲಿ ಇದಾಗ್ತಾ ಇಲ್ಲ. ಹಂಗಾಗಿ ಬಹಳಷ್ಟು ನೋವಾಗ್ತಿದೆ ನನಗೆ. ತಮ್ಗೆ ಹೇಳೋದಿಷ್ಟೇ, ಇವತ್ತು ಮುಂದೆ ಬರೋಂಥ ದಿನಗಳಲ್ಲಿ ಇವತ್ತೇನು ನಮಗೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಇಲ್ಲಿರೋಂಥ ಕಬ್ಬು ಬೆಳೆಗಾರರು, ನಮಗೆ ISR ಫ್ಯಾಕ್ಟ್ರಿ ಇತ್ತು ಅಧ್ಯಕ್ಷೆ, ಕಂಪ್ಲಿ ಶುಗರ್ ಫ್ಯಾಕ್ಟ್ರಿ ಇತ್ತು, ಉಲಿಗಿ ಶುಗರ್ ಫ್ಯಾಕ್ಟ್ರಿ ಇತ್ತು, ಇವು 3 ಫ್ಯಾಕ್ಟ್ರಿ ಇತ್ತು. ಅಲ್ಲಿರೋಂಥ ರೈತರಿಗೆ ಕಬ್ಬು ಬಿಟ್ಟು ಬೇರೆ ಬೆಳೆದು ಕೊಡ್ತಿಲ್ಲ. ಈಗ ಬದಲಾವಣೆ ಆಗಿದೆ. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ತಾನು, ಅಲ್ಲಿ ಹೊಸಪೇಟೆ ಎಲ್ಲಾದ್ರೂ ಕಂಪ್ಲಿ ಭಾಗದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕಿದ್ರೆ ಅಲ್ಲಿರೋಂಥ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಿತ್ತು. ಯಾಕಂದ್ರೆ ನಾವು ಕಟಾವ್ ಮಾಡಿ ಬೇರೆ ತಾಲೂಕಿಗೆ ಕಳಿಸ್ ಮೇಲೆ ಅಲ್ಲಿ ಲಾರಿ ಪಲ್ಟಿ ಆಯ್ತು, ಮತ್ತೊಂದು ಆಯ್ತು ಅಂದ್ರೆ ರೈತನೇ ಅದಕ್ಕೆ ದುಡ್ಡು ಕೊಟ್ಟು ಮತ್ತೆ ಲೋಡ್ ಮಾಡಿ ಕಳ್ಸಂತ ಪರಿಸ್ಥಿತಿ ಬಹಳಷ್ಟು ನೋಡಿದೆ. ಹಂಗಾಗಿ ಸರ್ಕಾರಕ್ಕೆ ಕೈ ಮುಗಿತಿ. ಇವತ್ತು ವಿಜಯನಗರ ಭಾಗದಾಗ ಅಲ್ಲಿ ಬಳ್ಳಾರಿ ಭಾಗದಾಗ ಶುಗರ್ ಫ್ಯಾಕ್ಟ್ರಿ ಹಾಕಿದ್ರೆ ಬಹಳಷ್ಟು ಅನುಕೂಲ ಆಗ್ತಿದೆ, ಆ ರೈತರಿಗೆ ಒಳ್ಳೇದಾಗ್ತಿತ್ತು ಅಂತ ಹೇಳಿ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ